ಚಿಕ್ಕಮ್ಮ ಚಿಕ್ಕಮ್ಮ ಬೇಡ ಬೇಡ ಬಿಟ್ಬಿಡು ಬಿಟ್ಬಿಡು ನನ್ನ ಮಗಳನ್ನ ನೋಡ್ಬಿಡು ಚಿಕ್ಕಮ್ಮ ಶ್ರಾವಣಿ ಏನಾಯ್ತು ಚಿಕ್ಕಮ್ಮ ಏನ್ ಮಾತಾಡ್ತಿದ್ದೀರಾ ನಾನು ಶ್ರಾವಣಿ ಚಿಕ್ಕಮ್ಮ ನಾನು ಶ್ರಾವಣಿ ಏನಾಯ್ತು ಚಿಕ್ಕಮ್ಮ ಯಾಕೆ ಹೇಳ್ತಾ ಇದ್ದೀರಾ ಏನಿಲ್ಲ ಶ್ರಾವಣಿ ನಾನು ಸಂತೋಷ ಕಳ್ತಿದ್ದೀನೋ ಅಥವಾ ಇಷ್ಟು ದಿನ ಅಷ್ಟೆಲ್ಲ ಹಿಂಸೆ ಪಟ್ನಲ್ಲ ಅನ್ನೋ ನೋವಿಗಳ್ತಿದ್ದೀನೋ ಅರ್ಥ ಆಗ್ತಿಲ್ಲ ನನ್ನನ್ನು ಆ ವಿಜಯಾಂಬಿಕಾ ಇನ್ನೂ ಕೂಡ ಹಾಕಿದ್ದಾಳೆ ಅನ್ನೋ ಭಯ ಆಗಾಗ ಕಾಡ್ತಿರುತ್ತೆ ಆಗ ನಡೆದಿದ್ದೆಲ್ಲ ನನ್ನ ಕಣ್ಮುಂದೆ ಬರ್ತಿರುತ್ತೆ ಶ್ರಾವಣಿ ಆದರೆ ಈಗ ನನಗೆ ಭಯ ಇಲ್ಲಮ್ಮ ಯಾಕಂದರೆ ಈಗ ನನ್ನ ಮಗಳೇ ನನ್ನನ್ನು ಕಾಪಾಡಿದ್ದಾಳೆ ನನ್ನ ಮಗಳು ನನಗೊಂದು ಹೊಸ ಜೀವನ ಕೊಟ್ಟಿದ್ದಾಳೆ ನನ್ನ ಮಗಳೇ ಈಗ ನನ್ನ ಜೊತೆ ಧೈರ್ಯವಾಗಿ ನಿಂತಿದ್ದಾಳೆ ಕಾಪಾಡಿದ್ದು ನಾನಲ್ಲ ಚಿಕ್ಕಮ್ಮ ನನ್ನ ಚಿಕ್ಕ ಮಗು ಆಗಿದ್ದಾಗಿಂದನೂ ನನ್ನ ಭಾವನೆಗಳನ್ನು ನನ್ನ ಆಸೆಗಳನ್ನು ನನ್ನ ಪ್ರೀತಿನ ಇದೆಲ್ಲನೂ ಕಾಪಾಡಿರೋದು ನೀವು ಅಮ್ಮ ಇಲ್ಲ ಅನ್ನೋ ಕೊರಗನ್ನ ನೀಗಿಸಿದ್ದು ನೀವು ಈ ಮನೆಯಲ್ಲಿ ಒಬ್ಬ ತಾಯಿಯಾಗಿ ಒಬ್ಬ ಅಕ್ಕನಾಗಿ ಬರೀ ಅಷ್ಟೇ ಯಾಕೆ ಒಬ್ಬ ಫ್ರೆಂಡ್ ಆಗಿ ಕೂಡ ಜೊತೆಯಲ್ಲಿದ್ರಿ ನಿಮ್ಮನ್ನು ನಾನು ಚಿಕ್ಕಮ್ಮನಾಗಿ ಪಡೆದಿರೋದು ನನ್ನ ಪುಣ್ಯ ಇವತ್ತು ಮೋಸ್ಟ್ಲಿ ಆ ಪುಣ್ಯನೇ ನಿಮ್ಮನ್ನ ಕಾಪಾಡಿದೆ ಅನ್ಸುತ್ತೆ ಇಂಥ ಪುಣ್ಯ ಒಬ್ರನ್ನ ಉಳಿಸುತ್ತೆ ಅಂದಮೇಲೆ ಪಾಪ ಒಬ್ರನ್ನ ನಾಶ ಮಾಡಲೇಬೇಕಲ್ವ ಚಿಕ್ಕಮ್ಮ ಏನು ಹೇಳ್ತಿದ್ಯ ಶ್ರಾವಣಿ ಹೌದು ಚಿಕ್ಕಮ್ಮ ಆ ವಿಜಯಾಂಬಿಕಾ ಮಾಡಿರೋ ಪಾಪಗಳು ಅವಳನ್ನ ನಾಶ ಮಾಡಲೇಬೇಕು ಮನುಷ್ಯತ್ವನೇ ಇಲ್ಲದೆ ಅವಳು ಮಾಡ್ತಿರೋ ಕೆಲಸಗಳಿಗೆ ಅಂತ್ಯ ಹಾಡಲೇಬೇಕು ಚಿಕ್ಕಮ್ಮ ಹೌದು ಶ್ರಾವಣಿ ಅವಳು ನರರೂಪದಲ್ಲಿರೋ ರಾಕ್ಷಸಿ ಅವಳಿಗೆ ಸಂಬಂಧಗಳಾಗ್ಲಿ ಭಾವನೆಗಳಾಗ್ಲಿ ಅನುಕಂಪ ಆಗಲಿ ಇದು ಯಾವುದೂ ಇಲ್ಲ ಅವಳನ್ನು ಯಾರೂ ಸೋಲ್ಸಕ್ಕಾಗಲ್ಲ ಅಂತ ಮೆರೀತಿದ್ದಾಳೆ ಶ್ರಾವಣಿ ಅವಳನ್ನು ಮಾತ್ರ ಸುಮ್ಮನೆ ಬಿಡಬಾರ್ದು ಶ್ರಾವಣಿ ಇಲ್ಲ ಚಿಕ್ಕಮ್ಮ ಸುಮ್ಮನೆ ಬಿಡೋ ಮಾತೇ ಇಲ್ಲ ಹಾಗಂತ ಆತರ ಪಟ್ಟು ಅವಳನ್ನ ತಪ್ಪಿಸ್ಕೊಂಡು ಹೋಗೋದಕ್ಕೂ ಬಿಡಬಾರ್ದು ಸಾಕ್ಷಿ ಸಮೇತ ಅವಳು ಏನು ಅನ್ನೋದನ್ನ ಎಲ್ಲರ ಮುಂದೆನೂ ಪ್ರೂವ್ ಮಾಡಬೇಕು ಎಲ್ಲ ಸಾಕ್ಷಿನೂ ಒಟ್ಟಿಗೆ ಸೇರಿಸಿ ಒಂದು ದಿನ ಅವಳು ಎದುರಾಗಿ ನಿಲ್ತೀನಿ ಅವತ್ತು ಅವಳು ನಿಲ್ಲೋ ಜಾಗನೇ ಕಟ್ಕಟ್ಟೆ ಆಗಿರುತ್ತೆ ಅವತ್ತು ಅವಳ ವಿರುದ್ಧವಾಗಿ ವಾದ ಮಾಡೋಳು ನಾನೇ ಸಾಕ್ಷಿ ತೋರಿಸೋಳು ನಾನೇ ಶಿಕ್ಷೆ ಕೊಡೋಳು ನಾನೇ ಅಣ್ಣ ನಿನ್ ಜೊತೆ ಸ್ವಲ್ಪ ಮಾತಾಡ್ಬೇಕಿತ್ತು ನನ್ನ ಹತ್ರ ಮಾತಾಡಕ್ಕೆ ಯಾಕೋ ಪರ್ಮಿಷನ್ ಕೇಳ್ತಾ ಇದೆಯಾ ಕೂತ್ಕೋ ವಂದನ ಚೆನ್ನಾಗಿದೆ ಹೇಳ್ತಾನೆ ಅಣ್ಣ ಆರಾಮಾಗಿದ್ದಾಳೆ ಆದಷ್ಟು ಬೇಗ ಆ ಡಾಕ್ಟರ್ನ ಹುಡುಗಿಸಿ ಅವಳ ಲೈಸೆನ್ಸ್ ಫಸ್ಟ್ ಕ್ಯಾನ್ಸಲ್ ಮಾಡು ಮತ್ತೆ ಯಾರಿಗೂ ಈ ಥರ ತೊಂದರೆ ಆಗೋದು ಬೇಡ ಆಯ್ತಣ್ಣ ಅದನ್ನು ಸುಬ್ಬು ನೋಡ್ಕೋತಾನೆ ನಿನ್ನ ಹತ್ರ ಮಾತಾಡಕ್ಕೆ ಬಂದಿರೋ ವಿಷಯನೇ ಬೇರೆ ಹೌದಲ್ವಾ ಏನದು ಹೇಳು ಅಣ್ಣ ಅದು ಸುಬ್ಬು ಬಗ್ಗೆನೇ ಮಾತಾಡಬೇಕಿತ್ತು ಏನಂತ ಅವನಿಗೆ ಅಣ್ಣ ನಾವು ಸುಬ್ಬುನ ತಪ್ಪು ತಿಳ್ಕೊಂಡಿದ್ವಿ ಅವನು ಬದಲಾಗೇ ಇಲ್ಲ ಅಣ್ಣ ಮುಂಚೆ ಹೇಗಿದ್ನೋ ಈಗಲೂ ಹಾಗೇ ಇದ್ದಾನೆ ಪಾಪದ ಹುಡುಗ ಅಣ್ಣ ಅವನು ಅಣ್ಣ ಎಲ್ರಿಗೋಸ್ಕರ ತುಡಿಯುವಂಥ ಜೀವ ಅಣ್ಣ ಅದು ಅಲ್ಲ ಅವನು ಏನೇ ಮಾಡಿದ್ರು ಕೂಡ ಏನು ಮಾಡಿಲ್ವೇನೋ ಅನ್ನೋ ಥರ ಸುಮ್ಮನೆ ಒಂದು ಮೂಲೆಯಲ್ಲಿ ನಿಂತ್ಕೊಂಡ್ಬಿಡ್ತಾನೆ ಹೌದೌದು ಮದುವೆ ಮನೆಯಲ್ಲಿ ನೋಡಿದ್ವಲ್ಲ ಎಲ್ಲ ಮಾಡಿಬಿಟ್ಟು ಏನೂ ಮಾಡದೇ ಇದ್ದು ಒಂಥರ ಮೂಲೆಯಲ್ಲೇ ನಿಂತಿದ್ದ ಇಲ್ಲ ಅಣ್ಣ ನಾನಿಲ್ಲಿ ಮಾತಾಡಬೇಕು ಅಂತ ಬಂದಿದ್ದೆ ಆ ವಿಷಯದ ಬಗ್ಗೆ ಅಣ್ಣ ನಾವು ಸುಬ್ಬುನ ನಂಬಿಕೆ ದ್ರೋಹಿ ಮೋಸಗಾರ ಬೆನ್ನಿಗೆ ಚೂರಿ ಹಾಕೋನು ಹಾಗೆ ಹೀಗೆ ಏನೆಲ್ಲ ಅಂದಿದ್ದೀವಿ ಹಾಗೆ ನೋಡಿದ್ರೆ ನಿನಗಿಂತ ಜಾಸ್ತಿ ಅವನ ಮೇಲೆ ದ್ವೇಷ ನಾನು ಮಾಡ್ತಿದ್ದೆ ಆದರೆ ಇದೆಲ್ಲ ದ್ವೇಷನೂ ಪ್ರೀತಿಯಿಂದ ಗೆಲ್ಲುವಂಥ ಶಕ್ತಿ ಅವನಿಗಿದೆ ಅಣ್ಣ
ನನಗಂತೂ ಒಂದು ಸತ್ಯ ಗೊತ್ತಾಗಿದೆ. ಈ ಪರಿಸ್ಥಿತಿಗಳು, ಸಂದರ್ಭಗಳು ನಮ್ಮಂಥ ಅನುಭವ ಇರೋರನ್ನೇ ಬದಲಾಯಿಸ್ಬಿಡ್ತಾರೆ. ಅಂಥದ್ರಲ್ಲಿ ಆ ಚಿಕ್ಕ ಹುಡುಗ ಎಂಥ ಪರಿಸ್ಥಿತಿಲೂ ಬದಲಾಗದೆ ನಮ್ಮೇಲಿರೋ ಪ್ರೀತಿನ, ಗೌರವನ ಹಾಗೆ ಕಾಪಾಡ್ಕೊಂಡ್ಬಂದ. ಅವನ ಮುಂದೆ ನಾನು ತುಂಬ ಚಿಕ್ಕವನಾಗ್ಬಿಟ್ಟೆ ಅಂತ ಅನಿಸ್ತಿದೆ ಅಣ್ಣ. ಅಣ್ಣ, ನಾವು ಎಷ್ಟೇ ಹುಡುಕಿದ್ರು ನಮ್ಮ ಶ್ರಾವಣಿಗೆ ಅಂತ ಒಳ್ಳೆ ಹುಡುಗನ್ ತಂದು ಮದುವೆ ಮಾಡಕ್ಕೆ ಆಗ್ತಿರ್ಲಿಲ್ಲ. ಅವಳ ಜೀವನಕ್ಕೆ ಸಿಕ್ಕಿರೋ ವಜ್ರ ಅಣ್ಣ ಅವನು. ಇದ್ರ ಬಗ್ಗೆ ನಾವು ಯಾಕೆ ಯೋಚನೆ ಮಾಡಲಿಲ್ಲ ಅಂತಾನೆ ಗೊತ್ತಾಗ್ತಿಲ್ಲ. ನಮ್ಗೆ ಹೇಳ್ದೆ ಕೇಳ್ದೆ ಶ್ರಾವಣಿ ಮದುವೆ ಮಾಡ್ಕೊಂಡ್ಬಿಡ್ಲಲ್ಲ ಅನ್ನೋ ಸಿಟ್ಟು ಬಿಟ್ರೆ ನಾವು ಅವ್ರ ಮೇಲೆ ದ್ವೇಷಕಾರ ಅಂತ ತಪ್ಪು ಅವ್ರು ಏನು ಮಾಡಿದಾರಣ್ಣ? ತಪ್ಪು ಮಾಡ್ಬಿಟ್ವೇಣ. ತಪ್ಪು ಒಪ್ಪುಗಳನ್ನ ಮಾತಾಡೋ ಸಮಯ ಅಲ್ಲ ಇದು. ಸಮಯ ಸಂದರ್ಭ ಎಂಥವ್ರ ಮನಸ್ಥಿತಿನೂ ಬದಲಾಯಿಸುತ್ತೆ. ಒಂದನ ಮನೆಗೆ ಬಂದಿರೋ ಸಂದರ್ಭ ನಿನ್ನ ಮನಸ್ಥಿತಿನೂ ಬದಲಾಯಿಸಿದೆ. ಹೌದಣ್ಣ, ಅದು ಒಂದು ಕಾರಣ ಅಂತಲೇ ಹೇಳ್ಬೋದು. ಇವತ್ತು ಒಂದರ ಜೀವಂತವಾಗಿದ್ದಾಳೆ ಅಂದರೆ ಕಾರಣನೇ ಶ್ರಾವಣಿ ಮತ್ತೆ ಸುಬ್ಬು ಅಣ್ಣ. ನಿಜವಾಗ್ಲೂ ನಮ್ಗೆ ಅವಮಾನ ಮಾಡಬೇಕು, ಮೋಸ ಮಾಡಬೇಕು ಅಂತ ಅವ್ರ ಮನಸ್ಸಲ್ಲಿ ಇದ್ದಿದ್ದರೆ ಇಷ್ಟೊಂದು ಕಷ್ಟಪಟ್ಟು ಒಂದನ್ನು ಉಳಿಸ್ಕೋಬೇಕಾಗಿರಲಿಲ್ಲ. ಸುಬ್ಬುಗೆ ಈ ಮನೆ ಮೇಲೆ, ಅವ್ರ ಅಪ್ಪನಿಗೆ ದೊಡ್ಡ ಮನೆ ಮೇಲೆ ಇತ್ತಲ್ಲ, ಅಷ್ಟೇ ನಿಯತ್ತಿದೆ. ಅದಕ್ಕಿಂತ ಹೆಚ್ಚಾಗಿ ಭಕ್ತಿ, ಗೌರವ ಇದೆ. ಇಂಥ ಹುಡುಗ ಎಲ್ಲೂ ಸಿಗಲ್ಲ ಅಣ್ಣ. ಇಂಥ ಬೇಕಾದಷ್ಟು ಒಳ್ಳೆ ಕೆಲಸಗಳನ್ನ ಅವನು ಮಾಡಿದ್ದಾನೆ. ಹಾಗೆ ಮುಖಕ್ಕೆ ಮೊಸಿ ಬಳಿಯೋ ಕೆಲಸನೂ ಮಾಡಿದ್ದಾನೆ. ಅವನಿಂದಾಗಿ ನಾನು ಪಟ್ಟಿರೋ ಅವಮಾನ ಅಷ್ಟಿಷ್ಟಲ್ಲ. ನನ್ನ ಸಂಕಟ, ನನ್ನ ಕಷ್ಟ ಅನುಭವಿಸಿರೋ ನನಗೆ ಗೊತ್ತು. ಇವತ್ತವರೆಗೂ ಅಕ್ಕನ ಎದುರಿಗೆ ತಲೆ ಎತ್ಕೊಂಡು ಮಾತಾಡೋಕ್ಕಾಗ್ತಾ ಇಲ್ಲ ನನಗೆ. ಅವನ ಬಗ್ಗೆ ಮಾತಾಡಬೇಡ ಅಂದ್ರೆ ಮಾತಾಡಬೇಡ ಅಷ್ಟೇ. ಅಲ್ಲಮ್ಮ ವರಲಕ್ಷ್ಮಿ, ಸ್ವಲ್ಪ ಹೊತ್ತಾದ್ರೂ ಆ ಪುಸ್ತಕ ಬಿಡುವು ಕೊಡು. ಅದನ್ನ ಅಲ್ಲಿಟ್ಟು ಆರಾಮಾಗಿರಮ್ಮ. ಅಲ್ಲಪ್ಪ, ಎಲ್ಲ ಪೇರೆಂಟ್ಸು ಮಕ್ಕಳಿಗೆ ಓದ್ಕೋ ಅಂತ ಹೇಳ್ತಾರೆ. ಆದ್ರೆ ನೀನ್ ನೋಡಿದ್ರೆ ಬುಕ್ ಎತ್ತಿಡು ಅಂತ ಹೇಳ್ತಿದ್ಯಾ. ಈ ರೀತಿ ಹೇಳೋರ್ನ ಫಸ್ಟ್ ಟೈಮ್ ನೋಡ್ತಿರೋದು ನಾನು. ಅದನ್ನ ನಾವು ಓದ್ಬೇಕಿದ್ರೆ ಬುಕ್ ಎತ್ತಿಟ್ರೆ ಸಾಕು, ಓದ್ಕೋ ಅಂತಿದ್ದೆ. ಇವಾಗ ನೋಡಿದ್ರೆ ಹೀಗೆ ಹೇಳ್ತಿದ್ಯಾ. ನೀನೇನೋ ದಡ್ಡ. ನೀನ್ ಓದು ಅಂದ್ರೆ ನಿದ್ದೆ ಹೊಡಿತಿದ್ದೆ. ಆದ್ರೆ ನನ್ ಸೊಸೆ ಹಾಗಲ್ವಲ್ಲ. ಅವಳು ಸರಿಯಾಗಿ ನಿದ್ದೆ ಮಾಡಿ ಎಷ್ಟ್ ದಿನ ಆಯ್ತೋ ಏನೋ, 3 ಹೊತ್ತು ಪುಸ್ತಕದಲ್ಲೇ ಮುಳುಗೋಗಿರ್ತಾಳೆ. ಇಲ್ಲ ನಮ್ ವರಲಕ್ಷ್ಮಿ 3 ಹೊತ್ತು ಬುಕ್ಕಲ್ಲೇ ಏನ್ ಮುಳುಗಿರಲ್ಲ. ಓದೋದ್ರ ಜೊತೆಗೆ ಮನೆ ಕೆಲಸಗಳನ್ನೆಲ್ಲ ಮಾಡ್ತಾ ಎಲ್ಲ ಜವಾಬ್ದಾರಿಗಳನ್ನೂ ನಿಭಾಯಿಸ್ತಿದ್ದಾಳೆ. ಅದೇನ್ ನಿಭಾಯಿಸ್ತಾ ಇದ್ದಾಳೋ ಏನೋ. ಒಂದ ಓದ್ಬೇಕು, ಇಲ್ಲ ಮನೆ ಕೆಲಸ ಮಾಡ್ಬೇಕು. ಅದು ಬಿಟ್ಟು ಎರಡೂ ಮಾಡ್ತೀನಿ ಅಂತ ಹೋದ್ರೆ ಏನು ಮಾಡಕ್ಕಾಗಲ್ಲ. ಹಾಗೇನಿಲ್ಲ ಅತ್ತೆ, ಓದ್ಕೊಂಡೆ ಎಲ್ಲನೂ ನಿಭಾಯಿಸ್ತೀನಿ. ಕೆಲಸ ಮಾಡೋದ್ರಲ್ಲಿ ಯಾವ ತೊಂದರೆನೂ ಆಗಲ್ಲ. ಅದ್ರ ಬಗ್ಗೆ ನೀನು ಯಾಕೆ ತಲೆ ಕೆಡಿಸ್ಕೊಳ್ತೀವರ? ನೀನು ಚೆನ್ನಾಗಿ ಓದಿ ಪಾಸ್ ಆದರೆ ನಿಂಗೆ ಒಳ್ಳೆ ಕಡೆ ಕೆಲಸ ಸಿಗತ್ತೆ. ನಿಂಗೆ ಕೆಲಸ ಸಿಕ್ಕಿದ್ಮೇಲೆ ಆ ಜವಾಬ್ದಾರಿಗಳ ಮಧ್ಯೆ ಮನೆ ಕೆಲಸ ಮಾಡೋದು ಕಷ್ಟ ಆಗತ್ತೆ. ನೀ ಆಚೆ ದುಡಿಯಕ್ಕೆ ಹೋದಾಗ ಮನೆ ಕೆಲಸ ಮಾಡೋದಕ್ಕೆ ಯಾರು ಕೆಲಸದವ್ರು ಇಟ್ಟರೆ ಆಯ್ತು ಬಿಡು. ವರ, ನಮ್ಮ ಅಣ್ಣನಂತ ಗಂಡನ್ ಪಡೆಯೋದಕ್ಕೆ ನೀನ್ ಪುಣ್ಯ ಮಾಡಿದ್ದೆ. ನಿಜ ಶ್ರೀವಲ್ಲಿ, ನಾನು ಈ ಮನೆಗೆ ಸೊಸೆಯಾಗಿ ಬರೋಕ್ಕೆ ನಿಜವಾಗ್ಲೂ ಪುಣ್ಯ ಮಾಡಿದ್ದೆ. ಆಹಾ, ಇಂಥ ಭಿನ್ನಾಣದ ಮಾತಿಗೆ ಏನ್ ಕಮ್ಮಿ ಇಲ್ಲ.
ಪುಣ್ಯ ಮಾಡಿದ್ಯಮ್ಮ. ಅದೇನ್ ಪಾಪ ಮಾಡಿದ್ಲೋ ನನ್ನ ಮಗಳು, ಅವಳ ಜೀವನಾನೇ ಕಿತ್ಕೊಂಡ್ಬಿಟ್ರಿ. ಲೇ ಇಂದ್ರ, ಇವಳು ಮಾತಾಡ್ತಿರೋದೇನು, ನೀನು ಹೇಳ್ತಿರೋದೇನು? ಹಲೋ ವರದಾ, ಅದೇನೋ ಕೆಲ್ಸದವ್ರ ಬಗ್ಗೆ ಹೇಳ್ತಿದ್ಯಲ್ಲ, ಅದು ಹೇಳು. ಅದೇ ಅಪ್ಪ, ವರಲಕ್ಷ್ಮಿ ದುಡಿಯೋಕ್ಕಂತ ಆಚೆ ಹೋದ್ರೆ ಮನೆ ಕೆಲಸ ಮಾಡೋದು ಕಷ್ಟ ಆಗುತ್ತೆ. ಅದಕ್ಕೆ ಮನೆ ಕೆಲಸಕ್ಕೆ ಯಾರೊಬ್ರು ಇಟ್ಟರೆ ಆಯ್ತು. ಹೇಗಿದ್ರು ಶ್ರೀವಲ್ಲಿ ಮನೇಲೇ ಇರ್ತಾಳೆ, ಸಣ್ಣ ಪುಟ್ಟ ಕೆಲಸಕ್ಕೆ ಹೆಲ್ಪ್ ಮಾಡ್ತಾಳಪ್ಪ. ನನಗೆ ಗೊತ್ತಿತ್ತು ಕಣೋ, ನನಗೆ ಗೊತ್ತಿತ್ತು ನೀನ್ ಹೀಗೆ ಮಾತಾಡ್ತೀಯ ಅಂತ. ನನ್ನ ಮಗಳನ್ನ ಈ ಮನೆ ಕೆಲಸ ಮಾಡಕ್ ಇಟ್ಕೋತೀರಾ? ಅವಳ ಮದ್ವೆನ್ ಮುರಿದು ನೀವಿಬ್ರು ಮದ್ವೆ ಆದ್ರಿ. ಈಗ ಅವಳನ್ನ ಈ ಮನೆಗೆ ಜೀತಕ್ಕೆ ಹಾಕೋಬೇಕು ಅಂತಿದ್ಯಲ್ಲ? ಹಾಗಲ್ಲಮ್ಮ ನಾನು ಹೇಳಿದ್ದು. ನೀವು ಸುಮ್ಮನೆ ಇರಿ. ಅತ್ತೆ ಏನೋ ಹೇಳಿದ್ರೆ ನೀವು ಇನ್ನೇನು ಅರ್ಥ ಮಾಡ್ಕೊಳ್ತಿದ್ದೀರಾ. ಹೌದು ಕಣೆ, ಹೌದು. ನನಗೆ ಹುಚ್ಚಿಡ್ದಿದೆ. ಅದಕ್ಕೆ ನಾನು ಏನೇ ಮಾತಾಡಿದ್ರು ಇವ್ರು ಯಾರಿಗೂ ಅರ್ಥ ಆಗಲ್ಲ ಅಲ್ವಾ? ಅಲ್ಲಮ್ಮ, ನಮ್ಮನೆ ಕೆಲಸ ನಾವು ಮಾಡೋದ್ರಲ್ಲಿ ತಪ್ಪೇನಿದೆ? ಶ್ರೀವಲ್ಲಿ ಮನೆ ಮಗಳು, ಸಣ್ಣ ಪುಟ್ಟ ಕೆಲಸಕ್ಕೆ ಸಹಾಯ ಮಾಡಿದ್ರೆ ಏನಾಗತ್ತೆ ಹೇಳು? ನಿಮಗೆ ಕೈ ಮುಗಿತೀನಿ, ನೀವು ಸುಮ್ಮನೆ ಇರಿ. ಶ್ರೀವಲ್ಲಿ ಯಾಕೆ ಈ ಮನೇಲಿ ಕೆಲಸ ಮಾಡಬೇಕು? ಅವಳು ಈ ಮನೆಗೆ ಮಗಳು ಮಾತ್ರ ಅಲ್ಲ, ಈ ಮನೆಗೆ ಮಹಾರಾಣಿ. ಅವಳು ನೆಮ್ಮದಿಯಾಗಿರ್ಬೇಕು. ಮುಂದೆ ಗಂಡನ ಮನೆಗೆ ಹೋದ್ಮೇಲೆ ಅವಳು ಕೆಲಸ ಮಾಡೋದು ಇದ್ದೇ ಇರತ್ತೆ. ಅವಳನ್ನ ನಾವು ಚೆನ್ನಾಗಿ ನೋಡ್ಕೊಬೇಕು. ಅವಳಿಗೆ ಯಾಕೆ ಕೆಲಸ ಹೇಳಬೇಕು? ಇಂಥ ನಾಟಕದ ಮಾತೇನು ಕಮ್ಮಿ ಇಲ್ಲ ಕಣೆ. ಮಾತಾಡೋದೆಲ್ಲ ಮಾತಾಡಿ ಈ ಗಾಯದ ಮೇಲೆ ತುಪ್ಪ ಸವರಕ್ ಬಂದಿದ್ಯಾ? ತಲೆ ಬೇರೆ ನೋವ್ತಿದೆ. ಇಷ್ಟೊತ್ತಾದ್ರೂ ಒಂದು ಲೋಟ ಕಾಫಿ ತಂದ್ಕೊಡಕ್ಕಾಗ್ಲಿಲ್ವಾ ಯಾರ ಕೈಲೂ? ಎಲ್ಲ ಹಾಳಾಗೋಗಿದ್ದಾರೆ ಎಲ್ರು. ಓಹೋ ಪ್ರೇಮ ಕಾಶ್ಮೀರ, ಕಾಶ್ಮೀರದಲ್ಲಿ ಬೇಲೂರ ಬಲೆ, ಕೈಲಾಸದಲ್ಲಿ ಕಾಶ್ಮೀರ ಮಲ್ಲೆ. ಮೇಡಮ್ ಅವರೇ, ಏನ್ ಬೇಕಿತ್ತು? ಏನಾರು ಮಾಡ್ಕೊಡ್ಲಾ? ಏನು ಬೇಡ. ಯಾವಾಗಲೂ ಅಂತಿರ್ತಾಳೆ ಕರ್ಮ. ಐಶು ನೋಡ, ಐಶು ಹಿಡಿತೀನಿ ನಾನಿನ್ನ. ಗುರುರಾಜ ಸಿದ್ಧಾರೂಢ ಸಮರ್ಥ ಬೆಳಗುವೆ ನಾರತಿಯ, ಗುರುವರ ಬೆಳಗುವೆ ನಾರತಿಯ. ಮೋಕ್ಷಾಪೇಕ್ಷ ತದಸ್ವಂ ಪದದೋಳಾರ್ಥವ ಬೋಧಿಪಗೆ, ಗುರುವರ ಅರ್ಥವ ಬೋಧಿಪಗೆ. ಗುರುರಾಜ ಸಿದ್ಧಾರೂಢ ಸಮರ್ಥ ಬೆಳಗುವೆ ನಾರತಿಯ, ಗುರುವರ ಬೆಳಗುವೆ ನಾರತಿಯ. ಅಪ್ಪ ಸತ್ಯ, ಇಲ್ಲಿ ಯಾರೂ ಇಲ್ಲ. ಅಲ್ಲ, ನಾನು ಇವ್ರ ನೆಮ್ಮದಿ ಹಾಳು ಮಾಡಬೇಕು ಅಂತ ಅನ್ಕೊಂಡ್ರೆ ಇವರೆಲ್ಲ ನಮ್ಮ ಮನೆಗೆ ಒಕ್ಕರ್ಸ್ಕೊಂಡು ನನ್ನ ನೆಮ್ಮದಿ ಹಾಳು ಮಾಡ್ತಿದ್ದಾರೆ. ಇದೇನು ಮನೇನಾ ಅಥವಾ ಮಾರ್ಕೆಟಾ? ಛೇ, ಆ ವಂದನಾನ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿದ್ಮೇಲೆ ನಾನು ಆರಾಮಾಗಿ ಇಲ್ಲಿ ಮೆರಿಬೋದು ಅನ್ಕೊಂಡಿದ್ದೆ. ಆದ್ರೆ ಇಲ್ಲಿ ನಡೀತಿರೋದೇ ಬೇರೆ. ಛೇ, ತಲೆ ಸಿಡಿತಿದ್ದಾರೆ. ಸದ್ಯ ಈಗಲಾದರೂ ತಂದೆಯಲ್ಲ. ನೀನಾ? ಯಾಕೆ ಕಾಫಿ ಬೇಡ? ವಿಜಯ ಬೇಕಾ? ಮರ್ಯಾದೆ. ನಿನಗೆ ಯಾವುದೇ ಮರ್ಯಾದೆ? ಮರ್ಯಾದೆ ಕೊಡುವಂಥ ಮಹತ್ ಕಾರ್ಯ ನೀನೇನು ಮಾಡಿದ್ಯಾ?
ಮನುಷ್ಯತ್ವ ಇಲ್ಲದೆ ಇರೋರಿಗೆ, ಮನೆ ಮುರಿಯೋರ್ಗೆ ಮರ್ಯಾದೆ ಕೊಡೋದಕ್ಕೆ ನನಗೂ ಇಷ್ಟ ಇಲ್ಲ. ಬಂದೇನೋ ಸಿಟ್ಟು ನಿನಗೆ ಮಾತ್ರ ಅಲ್ಲ, ನನಗೂ ಬರುತ್ತೆ. ನನ್ನೊಳಗಡೆ ಉರಿತಾ ಇರೋ ಬೆಂಕಿಗೆ ನಿನ್ನ ಸುಟ್ಟಾಕ್ಬಿಡ್ಬೇಕು ಅನ್ನಿಸ್ತಿದೆ. ಹಾಗೇನಾದರೂ ಆದರೆ ನೀನು ಬರೀ ಬೂದಿ ಅಷ್ಟೆ. ಹಾಗಾಗಬಾರ್ದು. ನಾನು ಅನುಭವಿಸ್ತಿರೋ ನೋವನ್ನ ನೀನು ಅನುಭವಿಸ್ಬೇಕು. ಪ್ರತಿ ಕ್ಷಣನೂ ಕೊರಗಿ ಕೊರಗಿ ಸಾಯ್ಬೇಕು. ನೋಡು ಬಂದೇನೋ. ಹೆದರ್ಕೊಂಡ್ಬಿಟ್ಯಾ? ಕೈ ಎತ್ತಿದ್ದು ನಾನೇ ಇರಬಹುದು, ಆದರೆ ನನ್ನ ಹಿಂದೆ ಇರೋ ಶಕ್ತಿ ಶ್ರಾವಣಿ. ನಾನು ಕೈ ಎತ್ತಿದ್ದನ್ನೇ ನಿನ್ನಿಂದ ಸಹಿಸ್ಕೊಳಕ್ಕಾಗಲಿಲ್ಲ. ಇನ್ನು ಶ್ರಾವಣಿ ಕೊಡೋ ಏಟಿಗೆ ನೀನು ಉಳ್ಕೊಂತೀಯ, ನಿಂದಲೇ ನಡ್ಗೋಗ್ತೀಯ. ತಾಯಿ ಮಗಳನ್ನ ದೂರ ಮಾಡ್ತೀಯಲ್ಲ, ನನ್ನನ್ನೇ ಹುಚ್ಚಿ ಮಾಡಿ ಕೂಡ ಹಾಕ್ತೀಯಲ್ಲ. ಇದರಿಂದ ನಾನು ನನ್ನ ಮಗಳು ಎಷ್ಟು ನೋವನ್ನ ಅನುಭವಿಸಿದೀವಿ ಅನ್ನೋದು ಮುಂದೆ ಶ್ರಾವಣಿ ಕೊಡೋ ಏಟಿಂದ ನಿನಗೆ ಅರ್ಥ ಆಗುತ್ತೆ. ಅಲ್ಲಿವರೆಗೂ ಈ ಕಾಫಿ ಕುಡಿದು ಸುಧಾರಿಸ್ಕೊ. ಇಲ್ಲಾಂದ್ರೆ ಕಾಲಲ್ಲಿರೋದನ್ನ ಕೈ ತಗೋಬೇಕಾಗುತ್ತೆ. ಶ್ರಾವಣಿ ನಿನ್ನ ಕೈಗಳು ನನ್ನ ಕೈಯಲ್ಲೇ ಇರಬೇಕಾದ್ರೆ ಕಾಲಿನ ವಿಷಯದ ಬಗ್ಗೆ ಯಾಕೆ ಮಾತಾಡ್ತಿದ್ಯಾ? ಅಕ್ಕಿ ತಾನಾಗೇ ತನ್ನ ಬಲೆಗೆ ಬೀಳ್ತಿದೆ. ತಾಳಿ ಕಟ್ಟಿ ಅಫಿಷಿಯಲ್ ಆಗಿ ನಿನ್ನನ್ನು ಮದುವೆ ಆಗಿ ಮುಟ್ಟೋಣ ಅಂತ ಅನ್ಕೋತಿದ್ದೆ. ಆದರೆ ನನಗೆ ಕೈ ಕೊಟ್ಟು ಆ ಸುಬ್ಬು ಹಿಂದೆ ಓಡೋದೆ. ನೀನು ನನ್ನ ಮದುವೆ ಆಗ್ತೀನಿ ಅಂತ ಮೋಸ ಮಾಡಿದಾಗಿಂದ ನನ್ನ ರಕ್ತ ಕುದೀತಾ ಇದೆ. ಆದರೆ ನನ್ನ ಮನಸ್ಸಲ್ಲಿ ನಿನ್ನ ಮೇಲಿರೋ ಆಸೆ ಮಾತ್ರ ಹೆಚ್ಚಾಗ್ತಾನೆ ಇದೆ. ಈ ಆಸೆ ಅನ್ನೋ ಹುಚ್ಚು ಕಮ್ಮಿ ಆಗಬೇಕು ಅಂದರೆ ನೀನು ನನ್ನ ನೋಡಾಗಬೇಕು ಶ್ರಾವಣಿ. ನೋಡಿದ್ಯಾ ಶ್ರಾವಣಿ, ಇಷ್ಟೇ ನಿನ್ನ ಕೈಲಾಗೋದು. ನೀನು ಹಾರಾಡೋ ಹಕ್ಕಿ ಆದರೆ ಆ ರೆಕ್ಕೆನ ಹೇಗೆ ಕತ್ತರಿಸ್ಬೇಕು ಅಂತ ಈ ಮ್ಯಾಡಿಗೆ ಚೆನ್ನಾಗಿ ಗೊತ್ತು. ನೋಡ್ದಲ್ಲ ನಿನ್ನ ಪರಿಸ್ಥಿತಿ ಇವಾಗ ಹೇಗಾಗಿದೆ ಅಂತ. ನನಗೆ ಮೋಸ ಮಾಡಿ ಆ ಸುಬ್ಬನ ಮದುವೆ ಆಗಿದ್ದಕ್ಕೆ ಈ ಕ್ಷಣಕ್ಕೆ ನಾನು ನಿನ್ನ ಮೇಲೆ ಸೇಡು ತೀರಿಸ್ಕೋಬೋದು. ಆದರೆ ಆಸೆ ಪಟ್ಟಿರೋ ಹಣ್ಣನಾಗಲಿ ಇಷ್ಟಪಟ್ಟು ಹೆಣ್ಣನಾಗಲಿ ಒಂದೇ ಸಲ ತಿಂದು ಮುಗಿಸೋವಂಥ ಕ್ಯಾಟಗರಿಯವನು ನಾನಲ್ಲ. ಇವತ್ತಿಗೆ ಸಾಕು, ಮುಂದೆ ಹೋಗ್ತಾ 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 ನಾನು ಏನು ಅಂತ ಗೊತ್ತಾಗುತ್ತೆ. ಈ ಮದನ್ ಒರಿಜಿನಲ್ ಸ್ಟೈಲ್ ಇದೆ ಶ್ರಾವಣಿ. ಮತ್ತೆ ಮೀಟ್ ಮಾಡೋಣ. ಯಾವಳು ಮೇಡಮ್, ಏನಾಯ್ತು? ಯಾಕೆ ಅಳ್ತಿದ್ದೀರಾ? ಒಂದ್ ಹೆಣ್ಣನ್ನ ಸೋಲ್ಸೋದಿಕ್ಕೆ ಗಂಡಸರಿಗೆ ಅದೊಂದು ಅಸ್ತ್ರ ಬಿಟ್ರೆ ಬೇರೆ ಯಾವ ದಾರಿನೂ ಇರಲ್ವಾ ಸುಬ್ಬು? ಅರ್ಥ ಆಗ್ತಿಲ್ಲ ಮೇಡಮ್ ನನಗೆ. ಏನೇ ಹೇಳ್ತಾ ಇದ್ದೀರಾ? ತಾಯಿ ಚಾಮುಂಡೇಶ್ವರಿನ ಪೂಜೆ ಮಾಡೋನೆಲ್ಲ ನಮ್ದು. ಆ ದೇವಿ ಅವತಾರ ತಾಳಿದ್ ಯಾಕೆ ಸುಬ್ಬು? ಮೇಡಮ್ ಹೇಳು ಸುಬ್ಬು.
ದೇವಿ ಚಾಮುಂಡೇಶ್ವರಿ ಅವತಾರ ತಾಳಿದ್ ಯಾಕೆ? ಮಹಿಷಾಸುರನ ಸಂಹಾರ ಮಾಡಕ್ಕೆ ಅಂದ್ರೆ ದುಷ್ಟ ಸಂಹಾರ ಮಾಡಕ್ಕೆ. ಹಾಗಾದ್ರೆ ಇದೆಲ್ಲ ಬರೀ ದೇವತೆಗಳಿಂದ ಮಾತ್ರ ಸಾಧ್ಯನಾ ಸುಬ್ಬು? ಒಂದ್ ಹೆಣ್ಣಿನ ಮೇಲೆ ಕಣ್ಣು ಹಾಕಿ ಕೀಚಕ ಸತ್ತ. ದುರ್ಯೋಧನ ಆಗ್ಲಿ ದುಶ್ಯಾಸನ ಆಗ್ಲಿ ಯಾರು ಉಳಿಲಿಲ್ಲ. ಇಂಥ ಕಥೆಗಳು ಕೋಟಿ ಕೋಟಿ ಇರುವಾಗ ಇನ್ನೂ ಈ ನೀಷ್ಟನ ಕೊನೆನೇ ಆಗ್ಲಿಲ್ವಲ್ಲ ಸುಬ್ಬು? ಒಂದ್ ಹೆಣ್ಣನ್ನ ಕೆಟ್ಟ ದೃಷ್ಟಿಯಲ್ಲಿ ನೋಡೋ ಪಾಪಿಗಳಿಗೆ ಕೊನೆನೇ ಇಲ್ವಾ ಸುಬ್ಬು? ಮೇಡಮ್ ಏನಾಯ್ತು? ಯಾಕೆ ಈ ಥರ ಪ್ರಶ್ನೆಗಳು ಕೇಳ್ತಿದ್ದೀರಾ? ಏನಾಯ್ತು ಹೇಳಿ. ಒಂದ್ ಹೆಣ್ಣಿಗೆ ಒಬ್ಬ ಪದೇ ಪದೇ ತೊಂದರೆ ಕೊಡ್ತಿದ್ದಾನೆ ಅಂದ್ರೆ ಏನ್ ಮಾಡ್ಬೇಕು ಸುಬ್ಬು? ಅಂಥವ್ನು ಈ ಭೂಮಿ ಮೇಲೆ ಇರೋದಕ್ಕೆ ಲಾಯ್ಕಿಲ್ಲ ಮೇಡಮ್. ಹಾಗಾದ್ರೆ ನನ್ನನ್ನ ಪದೇ ಪದೇ ಯಾರಾದ್ರೂ ಕೆಣಕಿದ್ರೆ ಅವನಿಗೆ ಏನ್ ಮಾಡ್ಬೇಕು ಸುಬ್ಬು? ನಿಮ್ಮನ್ನು ಕೆಣ್ಕದ ನನಗೆ ಸಹಿಸ್ಕೊಳಕ್ಕಾಗ್ತಿಲ್ಲ ಮೇಡಮ್ ಇದು. ಮೇಡಮ್ ನೀವು ದೊಡ್ಡ ಮನೆ ಕುಡಿ ಅಂತನೋ ಯಜಮಾನ್ರ ಮಗಳಂತನೋ ಅಥವಾ ನನಗೆ ಹತ್ರ ಆಗಿದ್ದೀರಾ ಅಂತನೋ ನಾನು ಈ ಮಾತನ್ನು ಹೇಳ್ತಾ ಇಲ್ಲ. ಒಬ್ಬ ಹೆಣ್ಣಿಗೆ ಗೌರವ ಕೊಡೋನಾಗಿ ನಿಮಗೆ ಗೌರವದಿಂದ ಹೇಳ್ತಾ ಇದ್ದೀನಿ ಮೇಡಮ್. ನಿಮ್ಮನ್ನು ಯಾರಾದರೂ ಕೆಣಕದಿರಲಿ ಆ ದೃಷ್ಟಿಯಿಂದ ನೋಡೋದಕ್ಕೂ ಸಾಧ್ಯ ಇಲ್ಲ ಮೇಡಮ್. ಆ ರೀತಿ ನೋಡಿದವ್ರನ್ನ ಆ ದೇವರು ಕ್ಷಮಿಸೋದಿಲ್ಲ. ಸುಬ್ಬು ನಾನು ದೇವ್ರ ಬಗ್ಗೆ ಕೇಳ್ತಾ ಇಲ್ಲ ಸುಬ್ಬು, ನಾನು ನಿನ್ನ ಬಗ್ಗೆ ಕೇಳ್ತಾ ಇದ್ದೀನಿ. ಯಾರಾದ್ರೂ ನನ್ನನ್ನು ಕೆಣಕಿದ್ರೆ ನಿನ್ಗೇನು ಅನ್ಸೋದೇ ಇಲ್ವಾ?